ನ್ಯಾಯಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾಲನ್ನ ಹಿಡಿದಿದ್ದಾರೆ ದಂಪತಿಗಳು ಅನ್ನುವಂತ ಮಾಹಿತಿ ಗಮನಿಸ್ತಾ ಹೋಗೋಣ. ಏನು ಎತ್ತ ಯಾವ ನ್ಯಾಯ ಇದೆಲ್ಲವನ್ನ ಗಮನಿಸ್ತಾ ಹೋಗಬೇಕಾಗುತ್ತೆ. ಸಚಿವರ ಕಾಲಿಗೆ ಬಿದ್ದು ಗೋಳಾಟವನ್ನ ಮಾಡಿದಾರಂತೆ, ನಮಗೆ ನ್ಯಾಯ ಕೊಡಿಸಿ ಅನ್ನೋದಾಗಿ ಬೆಳಗಾವಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದೆ ವಿಷ ಸೇವಿಸುವುದಕ್ಕೂ ಈ ದಂಪತಿಗಳು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಬೆಳಗಾವಿಯ ಕನದಾಳ ಗ್ರಾಮದ ದಂಪತಿಯಿಂದ ಈ ಯತ್ನ ಆಗಿರೋದು. ಯಲ್ಲಪ್ಪ ಬಾಳವ್ವ ದಿವ್ಯಾಂಗ ದಂಪತಿಗೆ ಮಹಾ ವಂಚನೆ ಆಗಿದೆ. ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ದಂಪತಿಗಳು ಅಲ್ಲಿ ಬಂದು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದು ನ್ಯಾಯ ದೊರಕಿಸಿಕೊಡ್ಬೇಕು ನಮಗೆ ಅನ್ನೋದಾಗಿ ಕೇಳಿಕೊಂಡಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ದಿವ್ಯಾಂಗ ದಂಪತಿಗಳವರು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಸೈಟ್ ಕೊಡ್ತೇವೆ ಅನ್ನೋದಾಗಿ ವಿಕಲಚೇತನ ಕುಟುಂಬಕ್ಕೆ ಒಂದು ವಂಚನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖೇನವಾಗಿ ಈ ದಂಪತಿಗಳು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಕೇಳಿಕೊಂಡಿರುವಂತಹ ದೃಶ್ಯ ಈಗ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇರೋದು. ಸಚಿವರು ನಾನು ನೋಡ್ತೀನಿ, ಇದನ್ನು ಪರಿಶೀಲಿಸ್ತೀನಿ, ಏನೇನು ಸಾಧ್ಯತೆ ಇದೆ ಅದನ್ನು ಮಾಡುವಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅನ್ನುವಂತಹ ಭರವಸೆ ಮಾತುಗಳನ್ನು ಆಡಿ ಮುಂದೆ ತೆರಳಿರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾಲಿಗೆ ಈ ಒಂದು ದಿವ್ಯಾಂಗ ದಂಪತಿಗಳು ಕಾಲಿಗೆ ಬಿದ್ದಿರುವಂತಹ ದೃಶ್ಯ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಸೈಟ್ ಕೊಡ್ತೇವೆ ಅನ್ನುವಂತಹ ಅದನ್ನು ಹೇಳಿ ವಿಕಲಚೇತನ ಕುಟುಂಬಕ್ಕೆ ದೋಖಾ ಮಾಡಿರುವಂತಹ ಒಂದು ಪ್ರಕರಣ. 2023ರಲ್ಲಿ ಫ್ಲಾಟ್ ಕೊಡ್ತೇವೆ ಅಂತ 6.5 ಲಕ್ಷ ವಸೂಲಿಯನ್ನು ಮಾಡ್ಕೊಂಡಿದ್ರು. ಹಣ ಪಡೆದು ಸೈಟ್ ನೀಡದೆ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. 6.5 ಲಕ್ಷ ಪಡೆದಿದ್ದಂತಹ ಮೂವರ ವಿರುದ್ಧ ಪರಮೇಶ್ವರ್ ಅವರಿಗೆ ಈಗ ದಂಪತಿಗಳು ಮನವಿ ಮೂಲಕ ಕ್ರಮವನ್ನು ತೆಗೆದುಕೊಳ್ಳಬೇಕು, ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖೇನವಾಗಿ ನೀವು ನಮಗೆ ನ್ಯಾಯ ಕೊಡಿಸಬೇಕು ಅನ್ನೋದಾಗಿ ಅವರು ಒತ್ತಾಯಿಸಿದ್ದಾರೆ. ನ್ಯಾಯ ಕೊಡಿಸುವಂತೆ ಗೃಹ ಸಚಿವರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದೀರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ ಈ ಥರದ ಒಂದು ಘಟನೆ ನಡೆದಿರೋದು. ಕರ್ನಾಟಕದಲ್ಲಿ ಈ ಥರದೊಂದು ಬೆಳವಣಿಗೆ ನಡೆದಿರೋದು. ಸಚಿವರ ಕಾಲಿಗೆ ಹೋಗಿ ಬಿದ್ದು ಅಂದರೆ ಮನವಿ ಮಾಡಿಕೊಳ್ಳುವುದರ ಮುಖೇನವಾಗಿ, ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖೇನವಾಗಿ ನಮಗೆ ಮೋಸ ಆಗಿದೆ, ಇದಕ್ಕೆ ನ್ಯಾಯ ಕೊಡಿಸಿ ಅನ್ನೋದಾಗಿ ಅವ್ರು ಹೇಳಿದ್ದಾರೆ. ಸಂಬಂಧಿಸಿದಾಗೆ ಅವ್ರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. 2022ರಾಗ ಹೊಲ ಮಾರೈತ್ರಿ, ಅವ್ರು 2023ರಾಗ ರೊಕ್ಕ ಇಸ್ಕೊಂಡಾರ. ಮನಿಗೆ ಬಂದು ರೊಕ್ಕ ಇಸ್ಕೊಂಡು ನಾವು ಕೊಡೋಗಿದ್ದು ರೀ. ಅವರ ಮನಿಗೆ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರ. ನಾವು ಪ್ಲಾಟ್ ಕುಣಿಸ್ಕೊಡ್ತೀವಿ, ರೊಕ್ಕ ಇಟ್ಕೊಂಡು ಏನು ಮಾಡ್ತೀರಿ, ನಾವು ಕುಣಿಸ್ಕೊಡ್ತೀವಿ ಅಂತ ಹೇಳಿ ನಡುವಾಗಿ ಅವರ ಬಂದು ರೊಕ್ಕ ಇಸ್ಕೊಂಡು ಹೋಗ್ಯಾರ ರೀ. ಅವ್ರ ಸತ್ಯಪ್ಪ ಬಡಸಟ್ಟಿ ಕರಿಯಪ್ಪ ಹೊಸಪೇಟೆ ರೀ. ಕೇಳಕ್ಕೆ ಹೋಗತ್ಲಿಲ್ಲ ಏನು ಮಾಡ್ತೀವಿ ಮಾಡ್ಕೊ ಹೋಗನತ್ತಾರ ನಮ್ಗೆ ರೀ. ನಾವು ಕೊಡಂಗಿಲ್ಲ, ನಾವು ಏನು ಮಾಡ್ತೀವಿ ಮಾಡ್ಕೊ ಹೋಗ್ರಿ ಅನ್ನತ್ತಾರ. ನಾವು ಇದನ್ನ ಕೇಳಿದ್ವಿ ರೀ, ನಮ್ಗೆ ಏನಾರ ನ್ಯಾಯ ದೌರ್ಸ್ಕೊಡ್ರಿ, ರೊಕ್ಕ ಹೋಗ್ಯಾವ್ರಿ ನಮ್ಮವ್ರಿ ಪ್ಲಾಟ್ ಹೆಸರು ಮಾಡ್ಕೊಂಡು ತೊಗೊಂಡಾರೈತಿ ಹೇಳಿದ್ವಿ ರೀ. ಅವ್ರಿಗೆ 6 ಲಕ್ಷ ರೂಪಾಯಿ ಕೊಟ್ಟೇವ್ರಿ. ಅದ ಹೊಲ ರೀ ಮಾರಿದ ರೊಕ್ಕನ ಅವ್ರ ತೊಗೊಂಡಾರ್ರಿ. ಹೊಲ ರೀ 18 ಹಂಗೆ ಹೋಗಿತ್ರಿ. 1 ಎಕರೆ ನಮಗೆ 36 ಲಕ್ಷ ರೂಪಾಯಿ ಬಂದಿದ್ದು. ದೀನೇ ಬೇರೆ ಇತ್ತು, ನಮ್ಮ ದೀನೇ ಹರ್ಕೊಂಡ್ವಿ ರೀ. ಉಳ್ಕಿದ ರೊಕ್ಕ ಎಲ್ಲ ಅವ್ರ ತೊಗೊಂಡಾರ್ರಿ. 6 ಲಕ್ಷ ರೂಪಾಯಿ ಉಳ್ದಿದ್ರು ನಾವು ಬ್ಯಾಂಕಿಗೆ ಇಟ್ಕೊಬೇಕಂತಿದ್ರು. ಅವರ ಮನೆಗೆ ಬಂದು ಎಸ್ಕೊಂಡು ಹೋಗ್ಯಾರ. ಅವ್ರು ಪೊಲೀಸ್ರು ಕೇಳತ್ಲಿನಾರ ಇಂದು ಬೇರೆ ನಾಳೆ ಬೇರೆ ನಮ್ಗೆ 1 ವಾರ ಎಡ್ತಾಕ್ಸ್ಯಾರ. 5-6 ತಿಂಗಳಿಂದ ಕಂಪ್ಲೇಂಟ್ ಕೊಡಿದ್ರು. ಮನೆ ರವಿವಾರ ಕಂಪ್ಲೇಂಟ್ ಕೊಡೋಕೆ ತೊಗೊಲಿಲ್ರಿ. ನೀವು ಅರ್ಜಿ ಬರೆದು ಕೊಡಂತಾರ್ರಿ ನಮ್ಗೆ. ಅವ್ರು ಅರ್ಜಿ ಅವ್ರ ಆ್ಯಕ್ಚುಲಿ ಬರೆದು ಕೊಡ್ಬೇಕು ಸರಿ, ನಾವು ಬರೆದು ಕೊಡ್ಬೇಕಂತ ಹೇಳ್ತಾರೆ ಅವರು. ಏನಾರ ಕೇಳತ್ಲೇನ ಅವ್ರಿಗೆ ಹೇಳಿ ಬಂದಿರಿ, ನೀವು ಅವ್ರಿಗೆ ಹೇಳಿ ಬಂದಿರಿ ನೀವು ಕಂಪ್ಲೇಂಟ್ ಕೊಡಕ್ಕೆ, ಅವ್ರ ಮ್ಯಾಗ ನೀವು ಕಂಪ್ಲೇಂಟ್ ಕೊಡ್ತೀವಿ ಅವ್ರಿಗೆ ಹೇಳಿದ್ರಿ ಅಂತ ಕೇಳ್ತಾರೆ ನಮ್ಗೆ.